ನೋ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಶಂಕರಪಾಳೆಯನ್ನು ಲೇಯರ್ ಆಗಿ ಹೇಗೆ ಮಾಡೋದಂತ ತೋರಿಸ್ತೇನೆ. ಶಂಕುವಿನ ಆಕೃತಿಯ ಕಾರಣ ಇದಕ್ಕೆ ಈ ಶಂಕರಪಾಳೆ ಅಂತ ಹೆಸರು ಬಂದಿದೆ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾವು ಹೊಸ ರೆಸಿಪಿ ಬಿಡುಗಡೆ ಮಾಡಿದಾಗ ನಿಮಗೆ ಮೊದಲು ನಿಮ್ಮ ಮೊಬೈಲಿಗೆ ಬರುತ್ತದೆ. ಈಗ ನಾನು ಪರಾತಾದಲ್ಲಿ ಜರಡಿ ಮಾಡಿದ ಮೈದಾ ತೆಗೆದುಕೊಂಡಿದ್ದೇನೆ. ಫಸ್ಟ್ ಸ್ಲೈಟ್ಲಿ ಸ್ವೀಟ್ ಶಂಕರಪಾಳೆ ಮಾಡಲಿಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೇನೆ. ಬೆಣ್ಣೆ ಬೇಕಿದ್ರೆ ಹಾಕ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡಿರಿ. ಹಾಗೆ 1/4 ಸ್ಪೂನ್ ಸೋಡಾ ಕೂಡ ಹಾಕ್ತಾ ಇದ್ದೇನೆ. 5-6 ಟೇಬಲ್ ಸ್ಪೂನ್ ಶುಗರ್ ಕೂಡ ಹಾಕ್ತಾ ಇದ್ದೇನೆ. ನಿಮಗೆ ರುಚಿಗೆ ಬೇಕಂದರೆ ಜಾಸ್ತಿನೂ ಹಾಕ್ಬೋದು, ಕಡಿಮೆನೂ ಹಾಕ್ಬೋದು. ಅರ್ಧ ಸ್ಪೂನು ಏಲಕ್ಕಿ ಪೌಡರ್ ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಅಂದರೆ 1/4 ಸ್ಪೂನ್ಗಿಂತ ಕಡಿಮೆ ಉಪ್ಪು ಹಾಕ್ತಾ ಇದ್ದೇನೆ. ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ರಿ. ಹಾಗೆ ಒಂದು ಬೌಲ್ನಲ್ಲಿ ಒಂದು ಎಗ್ ಕೂಡ ತೆಗೆದುಕೊಳ್ತಾ ಇದ್ದೇನೆ. ಇದು ಎಗ್ ನಿಮಗೆ ಬೇಕಿದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈ ಎಗ್ಗನ್ನು ಈಗ ನಾವು ಬೀಟ್ ಮಾಡಿದ ಎಗ್ಗನ್ನು ಕೂಡ ನಾವು ಹಾಕಿ ಚೆನ್ನಾಗಿ ಈ ಮೈದಾಗೆ ಹಾಕಿ ಚೆನ್ನಾಗಿ ಕಲಿಸುವ. ಅದನ್ನು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ಈಗ ಮಸಾಲ ಶಂಕರಪಾಳೆ ಮಾಡಲಿಕ್ಕೆ 1/4 ಸ್ಪೂನ್ ಅಷ್ಟು ಸೋಡಾ ಕೂಡ ಹಾಕ್ತಾ ಇದ್ದೇನೆ. 1/4 ಸ್ಪೂನ್ಗಿಂತ ಕಡಿಮೆ ಧನಿಯಾ ಪೌಡರ್ ಹಾಕ್ತಾ ಇದ್ದೇನೆ. 1/4 ಸ್ಪೂನು ಸಾಲ್ಟು, ರುಚಿಗೆ ತಕ್ಕಷ್ಟು ಹಾಕ್ರಿ, ನಿಮಗೆ ಬೇಕಿದ್ರೆ ಹೆಚ್ಚು ಹಾಕ್ಬೋದು. ಹಾಗೆ ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ನಿಮ್ಮ ರುಚಿಗೆ ತಕ್ಕಷ್ಟು ಕಡಿಮೆನೂ ಹಾಕ್ಬೋದು. ಹಾಗೆ 1/4 ಸ್ಪೂನು ಜೀರಾ ಪೌಡರ್ ಕೂಡ ಹಾಕ್ತಾ ಇದ್ದೇನೆ. ಓಮ ಕೂಡ ಹಾಕ್ತಾ ಇದ್ದೇನೆ 1/4 ಸ್ಪೂನು. ಈಗ 3-4 ಟೇಬಲ್ ಸ್ಪೂನು ಆಯಿಲನ್ನು ಬಿಸಿ ಮಾಡಿದ್ದೇನೆ. ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಯಾಕಂದರೆ ಇದು ಮಸಾಲ ಶಂಕರಪಾಳೆ ಕ್ರಂಚಿ ಬರಲು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾದ್ಕೊಳ್ಬೇಕು. ಹೆಂಗೆ ಚಪಾತಿ ನಾದ್ತೇವಲ್ಲ ಹಾಗೇ ನಾದ್ಕೊಳ್ಳುವ. ಇದನ್ನು ನಾವು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ಎರಡನ್ನು ಕೂಡಿ ಇದನ್ನು 1-2 ಗಂಟೆ ಹಾಗೇ ಮುಚ್ಚಿಡಬೇಕು. ಈಗ 2 ಗಂಟೆ ಆಗಿದೆ. ಈಗ ಫಸ್ಟು ಸ್ವೀಟ್ ಶಂಕರಪಾಳೆ ಮಾಡುವ. ಸೊ 4-5 ಮುದ್ದೆ ಮಾಡಿಟ್ಟಿದೆ. ಒಂದು ಮುದ್ದೆ ತಗೊಳ್ತಾ ಇದ್ದೇನೆ. ಅದನ್ನು ಪೌಡರ್ ಹಚ್ಚಿ ಹೀಗೆ ಲಟ್ಟಿಸ್ಕೊಳ್ಬೇಕು ನೋಡ್ರಿ. ನಂತರ ಅದನ್ನು ಪಿಜ್ಜಾ ಕಟ್ಟರ್ನಿಂದ ಹೀಗೆ ಕಟ್ ಮಾಡಬೇಕು, ಉದ್ದುದ್ದ ಮಾಡಿ. ಈಗ ಇನ್ನೊಂದು ಸೈಡ್ನಲ್ಲಿ ಕೂಡ ಹೀಗೆ ನಾನು ಉದ್ದುದ್ದ ಮಾಡ್ತಾ ಇದ್ದೇನೆ. ಅದು ಡೈಮಂಡ್ ಶೇಪ್ ಬಂದುಬಿಡ್ತದೆ. ಅದನ್ನು ಹೀಗೀಗ ಕಟ್ ಮಾಡಬೇಕು. ಕಟ್ ಮಾಡಿ ಅದನ್ನು ಇನ್ನೊಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ನಮ್ಮದು ಆಯಿಲು ಆಲ್ರೆಡಿ ಬಿಸಿ ಮಾಡಲಿಕ್ಕೆ ಇಟ್ಟಿದೆ. ಆಯಿಲ್ ಬಿಸಿಯಾಗಿದೆ. ಸೊ ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈಗ ಆಯಿಲ್ನಲ್ಲಿ ಹಾಕುವ. ಈಗ 2-3 ನಿಮಿಷ ಆಯಿತು. ಬ್ರೌನ್ ಆಗ್ತಾ ಇದೆ ನೋಡ್ರಿ. ಈಗ ಅದನ್ನು ಹೀಗೆ ಮುಚ್ಚಬೇಕು. ಯಾಕಂದರೆ ಇನ್ನೊಂದು ಸೈಡ್ ಸುದಾ ಅದು ಬ್ರೌನ್ ಆಗಬೇಕು. ಇನ್ನೊಂದು ಸೈಡ್ ಸುದಾ ಈಗ ಬ್ರೌನ್ ಆಗ್ತಾ ಬಂದಿದೆ. ಅದನ್ನು ಸ್ಪೂನಲ್ಲಿ ಹಿಂಗೆ ತೆಗಿಬೇಕು. ವಿದೌಟ್ ಆಯಿಲ್ ಸ್ವಲ್ಪನೂ ಇರದೇ ಇದ್ದಂಗೆ ಮಾಡ್ಕೊಂಡು ಹಿಂಗೆ ತೆಗೆದುಕೊಂಡು ಇನ್ನೊಂದು ಪಾತ್ರೆಯಲ್ಲಿ ಹಾಕಿಡುವ. ಈಗ ನಮ್ಮದು ಸ್ವೀಟ್ ಶಂಕರಪಾಳೆ ರೆಡಿಯಾಗಿದೆ. ಈಗ ಮಸಾಲ ಶಂಕರಪಾಳೆ ಮಾಡಲಿಕ್ಕೆ ಅದು ಕೂಡ 1/4 kg ಇದೆ. 4-5 ಮುದ್ದೆ ಮಾಡಿಟ್ಟಿದ್ದೆ. ಒಂದು ಮುದ್ದೆ ತಗೊಳ್ತಾ ಇದ್ದೇನೆ. ಅದಕ್ಕೆ ಮೈದಾ ಪೌಡರ್ ಕೂಡ ಹಚ್ತಾ ಇದ್ದೇನೆ. ಹಚ್ಚಿಸಿ ಹೀಗೆ ಲಟ್ಟಿಸ್ಬೇಕು ನೋಡ್ರಿ. ಲೇಯರ್ ಶಂಕರಪಾಳೆ ಬರಲಿಕ್ಕೆ. ಹಾಗೆ ಅದ್ರ ಮೇಲೆ ಆಯಿಲ್ ಹಾಕ್ತಾ ಇದ್ದೇನೆ. ಆಯಿಲ್ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡುವ. ಕಡೆಗೆ ಅದನ್ನು ಮಧ್ಯಕ್ಕೆ ಮಡಚಿ ಹಾಕಿಬಿಡುವ. ಅದ್ರ ಮೇಲೂ ಆಯಿಲ್ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಅದನ್ನು ಕೂಡ ಮಡಚಿಬಿಡುವ. ಈಗ ಟ್ರಯಾಂಗಲ್ ಶೇಪ್ ಬಂದಿದೆ. ಅದನ್ನು ನಾವು ಮೈದಾ ಪೌಡರ್ ಹಚ್ಚಿ ಪುನಃ ನಾವು ಸೇಮ್ ಚಪಾತಿ ಹೆಂಗೆ ಲಟ್ಟಿಸಿದ್ದೇವೆ ಹಾಗೇ ಲಟ್ಟಿಸ್ಬೇಕು. ಹೇಗೆ ಪಿಜ್ಜಾ ಕಟ್ಟರ್ನಿಂದ ಹೀಗೆ ಕಟ್ ಮಾಡಬೇಕಾಗ್ತದೆ. ಸ್ವೀಟು ಶಂಕರಪಾಳೆಗೆ ಹೆಂಗೆ ಕಟ್ ಮಾಡಿದ್ರಲ್ಲ ಅದೇ ಶೇಪ್ನಲ್ಲಿ ಹಾಕ್ಕೊಂಡು ಕಟ್ ಮಾಡಿಬಿಡುವ. ಕಟ್ ಮಾಡ್ಕೊಂಡು ಈಗ ಅದ್ರ ಆಯಿಲ್ನಲ್ಲಿ ನಾವು ಹಾಕಿಬಿಡುವ. ಈಗ ಆಯಿಲ್ನಲ್ಲಿ ಹಿಂಗೆ ಹಾಕಿದ್ದೆ. ಈಗ ಅದು ಒಂದು ಸೈಡ್ ಬ್ರೌನ್ ಆಗ್ತಾ ಬಂದಿದೆ. 1-2 ನಿಮಿಷ ಆಗಿದೆ. ಅದನ್ನು ಮುಚ್ಚಿ ಹಾಕಿಬಿಡುವ.
ಈಗ ನೋಡ್ರಿ ಎರಡೂ ಕಡೆ ಬ್ರೌನ್ ಆದದ್ದೇ ಅದನ್ನು ತೆಗೆದುಬಿಡುವ. ಹ್ಯಾಂಗೆ ಸೌಂಡ್ ಬರ್ತದೆ, ಮುಟ್ಟಿದ ಕೂಡಲೇ ಸೌಂಡ್ ಬರ್ತದಲ್ಲ ಆ ಸೌಂಡ್ನಲ್ಲಿ. ಸೊ ಅದನ್ನು ತೆಗೆದುಕೊಂಡು ಈಗ ಇನ್ನೊಂದು ಪಾತ್ರೆಗೆ ಹಾಕಿಬಿಡುವ. ಈಗ ನಮ್ಮ ಮಸಾಲ ಲೇಯರ್ ಶಂಕರಪಾಳೆ ರೆಡಿ ಆಯಿತು. ಚೆನ್ನಾಗಿ ಲೇಯರ್ ಬರ್ತದೆ, ಅದಕ್ಕೆ ಲೇಯರ್ ಇರೋದಿಲ್ಲ. ನಿಮ್ಗೆ ಯಾವ್ದು ಬೇಕೋ ಅದು ಮಾಡಿಕೊಂಡು ತಿನ್ನಿರಿ. ನಿಮ್ಮ ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡ್ಲಿಕ್ಕೆ ಮರಿಬೇಡ್ರಿ.